ಸೆಮಿಫೈನಲ್ಗೆ ಬರುವಂಥ ಸಾಧ್ಯತೆಗಳಿದ್ದಾವೆ ಪಾಕಿಸ್ತಾನ. ಯಾಕೆ ಒಂದೊಂದು ಎ ಗುಂಪಿನಿಂದ 2, ಬಿ ಗುಂಪಿನಿಂದ 2 ಹೋಗ್ತಾ ಇದ್ದಾವೆ. ಅವ್ರ ಸೆಮಿಫೈನಲ್ ಆಡೋ ಪ್ರಸಂಗ. ಜೊತೆಗೆ ಇನ್ನೊಂದು ಮಾತನ್ನು ನಾವು ಗಮನಿಸಬೇಕಾಗ್ಯದ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡುವಂಥ ದೃಷ್ಟಿಕೋನ ಬದಲಾಗ್ತಾ ಇದೆ ಅಂತ. ಆಲ್ರೆಡಿ ನಮ್ಮ ದೇಶದ ಕುರಿತಾಗಿ ಬೇರೆ ದೇಶಗಳು ಇವತ್ತು ನೋಡಿದ್ದೀವಿ ನಾವು. ಪಹಲ್ಗಾಮ್ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ನಮ್ಮೆಲ್ಲ ಏನಪ್ಪ ಅಂದ್ರೆ ವಾಹಕರನ್ನು ಅಥವಾ ನಮ್ಮ ಜನರನ್ನು MP ಗಳನ್ನು ಕಳಿಸಿದ್ರೆ ಆ ಸಂದರ್ಭದಲ್ಲಿ ಯಾವ ದೇಶನೂ ನಮಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣೋದಿಲ್ಲಪ್ಪ ಅಂದರೆ ಭಾರತ ತಪ್ಪ ಗೆಳೆದ ಕೈ ಚಾಚಿದಾಗ ಹಿಂದೆ ಸರಿದ್ರು ಅನ್ನುವಂಥದ್ದು. ಇರಲಿ, ಸೂರ್ಯಕುಮಾರ್ ಅವರಂತೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲ, ನಮಗೆ ನೋವಾಗಿದೆ, ಅದಕ್ಕೆ ನಾವು ಕೈ ಕೊಡಲಿಲ್ಲ ಅನ್ನುವಂಥ ಮಾತನ್ನು, ಅವ್ರ ಜೊತೆ ಮಾತಾಡೋದು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದು ಅವರ ಅಭಿಪ್ರಾಯ. ಆ ದಿಶೆಯಲ್ಲೇ ನಾವಿವತ್ತು ಈ ಆಟವನ್ನು ಗಮನಿಸಬೇಕಾಗಿದೆ ಅಂತ ನಾವು ಹೇಳ್ಕೊಳ್ಳೋಣ. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದರೆ, ಇದೆಲ್ಲನೂ ಒಟ್ಟಾಗಿ ನೋಡಿದಾಗ ಮೊದಲನೇದಾಗಿ ಭಾರತದ್ದು ಅಥವಾ ನಮ್ಮ ಸರ್ಕಾರ, ಮೋದಿಯವ್ರ ಸರ್ಕಾರ ಅಲ್ಲಿ ಕಳಿಸಲೇಬಾರ್ದಾಗಿತ್ತು ಆಟಕ್ಕೆ. ಅದು ಕಳಿಸಿ ನಮ್ಮ ವಿರೋಧ ಪಕ್ಷ ಟೀಕೆ ಮಾಡಿದರೆ ಈಗಾಗಲೇ ಅದು ಕಳಿಸಿದ ಮೇಲೆ ಅಲ್ಲಿ ಕೆಲವೊಂದು ಬಿಹೇವಿಯರ್ ಇರ್ತಾವೆ. ನಾವು ಅದಕ್ಕೆ ಏನಪ್ಪ ಅಂದ್ರೆ ನಾಗರಿಕ ಬಿಹೇವಿಯರ್ ಅಂತೀವೋ, ಮತ್ತೇನೋ ಅಂತೀವೋ, ಸಜ್ಜನಿಕೆ ಬಿಹೇವಿಯರ್ ಅಂತೀವೋ, ಮಿನಿಮಮ್ ಆದರೆ ಮಾಡಲೇಬೇಕಾಗ್ತದೆ. ನಮ್ಮಲ್ಲಿ ಎಷ್ಟೋ ಶೆಟ್ಟಲ್ಲಿ ರೋಚಲ್ಲಿ ಮತ್ತು ನಮ್ಮಲ್ಲಿ ಅತಿ ಕಡು ವೈರಿ ನಮ್ಮ ಬಾಗಿಲಿಗೆ ಬಂದಾಗ ನಾವು ಅವರಿಗೆ ಬರ್ರಪ್ಪ ಅನ್ನುವಂಥ ಮಾತನ್ನು ಮಾತಾಡಬೇಕಾಗ್ತದೆ. ಅಂಥ ಪ್ರಸಂಗದಲ್ಲೇ ನಾವು ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಮಟ್ಟದಲ್ಲೇ ಮಾಡಿದ್ದು ಒಳ್ಳೆಯ ಬಿಹೇವಿಯರ್ ಅಲ್ಲ ಅನ್ನುವಂಥದ್ದು. ಇದನ್ನು ಈಗ ಆಲ್ರೆಡಿ ICCಗೆ